ನಮ್ಮೆಲ್ಲ ಒಡನಾಡಿ ಜಗದೀಶ್ ಅವರ ನಾವು ಎಲ್ಲ ನೆನೆಸ್ಕೊಂಡು ಈಗ ಕಪ್ಪನ್ನು ಮಾಡ್ತಾಯಿದ್ದಾರೆ. ಎಲ್ರಿಗೂ ಒಳ್ಳೆಯದಾಗಲಿ. ನಮ್ಮ ವಾರ್ಡ್ ನಂಬರ್ 3ರ SC ಮೋರ್ಚಾ ಅಧ್ಯಕ್ಷರಂತ ಸುನೀಲ್ ಹಾಗೂ ಗಣೇಶ್ ಅವರು ಹಾಗೂ ಜಗದೀಶ್ ಅವರು, ಆಮೇಲೆ ನಮ್ಮ ಚೇತನ್ನು, ಗುರುಮೂರ್ತಿಯವರು ಎಲ್ಲ ತಂಡ, ನಮ್ಮ ದೊಡ್ಡಬೆಟ್ಟಳ್ಳಿ ತಂಡ ಮಾಡ್ತಾಯಿದ್ದಾರೆ. ಒಳ್ಳೆಯದಾಗಲಿ ಅವ್ರಿಗೆ. ತುಂಬ ಒಳ್ಳೆ ಕಾನ್ಸೆಪ್ಟಲ್ಲಿ ಮಾಡ್ತಾಯಿದ್ದಾರೆ. ಲೈವ್ ಇಡೀ ಇದರಲ್ಲಿ ಏನು ನಮ್ಮ ಯೂಟ್ಯೂಬ್ ಲೈವಲ್ಲಿ ಇಡೀ ಕರ್ನಾಟಕ ನೋಡ್ತಾ ಇದೆ ಈ ಟೀಮ್ನ. ಎಲ್ಲರಿಗೂ ಒಳ್ಳೆಯದಾಗಲಿ. ಇನ್ನು ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳು ಮಾಡ್ಕೊಂಡು ಹೋಗಲಿ. ಯಾಕೆಂದರೆ ಯೂತ್ ಅಂದರೆ ಎಲ್ಲ ಬೇರೆ ಬೇರೆ ಇದಕ್ಕೆಲ್ಲ ಮಾರಿ ಹೋಗ್ತಾರೆ. ಡ್ರಗ್ಸ್ ಆಗಿರ್ಬೋದು, ಕುಡ್ತ ಆಗಿರ್ಬೋದು, ಬೇರೆ ಬೇರೆ ಇದಕ್ಕೆ ಏನೋ ಒಂದು ಈ ಥರ ಆಕ್ಟಿವಿಟೀಸ್ ಇದ್ದಾಗ ಯುವಕರೂ ಒಳ್ಳೆಯದಾಗುತ್ತೆ. ಅವ್ರಿಗೂ ಬಲಿಷ್ಠವಾಗಿ ಅವ್ರಿಗೂ ಒಂದು ಒಳ್ಳೆಯದಾಗಲಿ. ನಿಮ್ಮದು ಅರ್ಥಪೂರ್ಣವಾಗಿ ಮಾಡ್ತಾಯಿರ. ತಮ್ಮೆಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ತಾ ಎಲ್ಲರೂ ಕರೆದು ನನ್ನ ಇಲ್ಲಿ ಮಾತನಾಡೋಕ್ಕೆ ಅವಕಾಶ ಕೊಟ್ಟು ತಮ್ಮೆಲ್ರಿಗೂ ಧನ್ಯವಾದ ತಿಳಿಸಿ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಧನ್ಯವಾದಗಳು ನಾಣಸಮ್ಮಣ್ಣವರು. ಹಾಗೂ ಒಂದು ಶುಭ ಸಂದೇಶ ಕೊಟ್ಟಿದ್ದಾರೆ ನಮ್ಮ AC ಅಣ್ಣವರು ಹಾಗೂ ನಮ್ಮ ನಾಣಸಮ್ಮಣ್ಣವರು. ಸೆಕೆಂಡ್ ಪ್ರೈಸನ್ನು ಸ್ಪಾನ್ಸರ್ ಸಂದರ್ಭದಲ್ಲಿ ಅನೌನ್ಸ್ ಮಾಡೋಕೆ ಹೇಳಿದ್ದಾರೆ. AC ಅಣ್ಣವ್ರಿಗೆ, ನಾಣಸಮ್ಮಣ್ಣವ್ರಿಗೆ ಒಂದು ಚಪ್ಪಾಳೆ ಬರಲಿ ಜೋರಾಗಿ. ಕ್ರೀಡಾ ಪೋಷಕರಿಗೋಸ್ಕರ ಒಂದು ನಮ್ಮ 2ನೇ ಪ್ರೈಸು ಏನು 50,000 ರೂಪಾಯಿ ಇದೆಯೋ, ನಮ್ಮ ನಾರಾಯಣ ಸ್ವಾಮಿ 25,000, ACM 25,000. AC ಅಣ್ಣನಿಗೆ ಹಾಗೂ ನಮ್ಮ ಯಲಹಂಕ ಯಂಗ್ ಟೈಗರ್ ಅಂತಲೇ ಫೇಮಸ್ ಆಗಿರೋಂಥ ನಮ್ಮ ಜಾನಿ ಅಣ್ಣವರು 16 ಟೀಮ್ಗಳಿಗೂ ಕೂಡ ಟಿ ಶರ್ಟನ್ನು ಸ್ಪಾನ್ಸರ್ ಮಾಡಿರ್ತಾರೆ. ಅವ್ರಿಗೆ ಎಲ್ಲರಿಗಿಂತ ಜೋರಾಗಿ ಚಪ್ಪಾಳೆ ಹೊಡಿಬೇಕಂತ ಇಲ್ಲಿರೋಂಥ ಯುವಕರನ್ನೆಲ್ಲ ಕೇಳ್ತಾ ಇದ್ದೀನಿ. ಹೊಡಿರಿ ಜೋರಾಗಿ ಚಪ್ಪಾಳೆ. ನೀನು ಹೊಡೆದ್ರೆ ನೀನು ಯುವಕನೇ. ಇಲ್ಲ ಅವ್ರ ಪಾಡ್ಕವ್ರು ನೀವು ನೋಡ್ಬೋದು, ಏನು ತೊಂದರೆ ಇಲ್ಲ. ನಾನು ಕಿತ್ಕೊಂಡ್ಬಿಡ್ತೀನಿ ಅವ್ರದ್ದು. ಓಕೆನಾ? ಎಲ್ಲ ನಮ್ಮ ಈ ಕ್ರೀಡಾಕೂಟಕ್ಕೆ ಸಹಕರಿಸಿದ ಗಣ್ಯರಿಗೆ ವಿಶೇಷವಾದ ಅಭಿನಂದನೆ, ಸನ್ಮಾನವನ್ನ ಮಾಡಿದ್ದೇವೆ. ನಮ್ಮೆಲ್ಲ ಈ ಕ್ರೀಡಾಕೂಟದ ಅತಿಥಿಗಳು ಬಹಳಷ್ಟು ಸಹಕರಿಸಿದ್ದಾರೆ. ಒಂದು ಮಾಹಿತಿ, 14ನೇ ತಾರೀಕು ಬೆಳಗ್ಗೆ ನಮ್ಮ MLA ಅವರ ಸಾಹೇಬರ ಮನೆ ಹತ್ರ ಇರುವಂತಹ ಪುನೀತ್ ರಾಜ್ಕುಮಾರ್ ಸಭಾಂಗಣದಲ್ಲಿ ಯೂತ್ ಐಕಾನ್ ಅಲೋಕ್ ಸರ್ ಅವರ ಬರ್ತ್ಡೇ ಇರುತ್ತೆ ಬೆಳಗ್ಗೆ 8 ಗಂಟೆಗೆ. ದಯಮಾಡಿ ಎಲ್ಲರೂ ಬರಬೇಕು ಅಂತೇಳಿ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಅಭಿನಂದನೆಯನ್ನ ಸಲ್ಲಿಸಿಕೊಳ್ತಾ ಇರು. ಈ ಒಂದು ಕ್ರೀಡಾಕೂಟಕ್ಕೆ ಆಗಮಿಸಿದ ಎಲ್ಲ ಗಣ್ಯರಿಗೆ ಅಭಿನಂದನೆಯನ್ನು ಸಲ್ಲಿಸಿಕೊಂಡು ಈ ಕ್ರೀಡಾಕೂಟನ ಯಶಸ್ಸನ್ನ ಮಾಡಿದಂತ ಗುರುಮೂರ್ತಿ, ಚೇತನ್, ಗಣೇಶ್, ಹಾಗೆ ಪ್ರಧಾನ ಕಾರ್ಯದರ್ಶಿ ಆಗಿರುವಂತ ಜಗದೀಶ್ ಹಾಗೂ SC ಯುವ ಮೋರ್ಚಾದ ಅಧ್ಯಕ್ಷರಾಗಿರುವಂತ ಸುನೀಲ್ ಕುಮಾರ್ ಎಂ, ಇವರನ್ನ ಎಲ್ಲ ಮತ್ತೊಮ್ಮೆ ಇವರನ್ನು ಕೂಡ ಅಭಿನಂದಿಸಿಕೊಳ್ತಾ ಇದ್ದೇವೆ ಕ್ರೀಡಾಕೂಟದ ಯಶಸ್ವಿಗೆ ಸಹಕರಿಸಿದ್ದಕ್ಕಾಗಿ. ಕಳೆದ ಪಂದ್ಯದಲ್ಲಿ ಸಿಕ್ಸರ್ ಅನ್ನು ದಾಖಲಿಸಿದಂತ ಪ್ರಕಾಶ್ ಅವರಿಗೆ 500 ರೂಪಾಯಿಯ ಬಹುಮಾನವನ್ನ ಜೈ ಭೀಮ್ ನವೀನ್ ಅವರು ಕೊಡ ಬರ್ತಾ ಇದ್ದಾರೆ. ವೇದಿಕೆ ಮೇಲೆ ಆಗಮಿಸಿಕೊಳ್ಬೇಕು. ನವೀನ್ ಅವರು ಕಳೆದ ಪಂದ್ಯದ ಸಿಕ್ಸರ್ ಅನ್ನು ದಾಖಲಿಸಿದಂತ ಪ್ರಕಾಶ್ ಅವರಿಗೆ ವಿಶೇಷವಾದ ನಗದು ಬಹುಮಾನವನ್ನು ನೀಡಿ ಸಹಕರಿಸ್ತಾ ಇದ್ದಾರೆ, ಗೌರವಿಸ್ತಾ ಇದ್ದಾರೆ. ಜೈಮೀಮ್ನ ನವೀನ್ ಸಾಗರ್, ಇನ್ನೋರ್ವ ಆಟಗಾರ ಸಾಗರ್ ಅವರಿಗೆ, ಇನ್ನೋರ್ವ ಆಟಗಾರ ಸಾಗರ್ 2 ಸಿಕ್ಸರ್ ಅನ್ನು ದಾಖಲಿಸಿದ್ರು. ಇವರಿಗೂ ಕೂಡ ವಿಶೇಷವಾದ 500 ರೂಪಾಯಿಯ ನಗದು ಬಹುಮಾನ. ಜೈ ಭೀಮ್ ನವೀನ್ ಅವರ ಮುಖೇನ ಅಭಿನಂದನೆಗಳು ಸ್ವೀಕರಿಸಿದಂತ ಪ್ರತಿಭಾನ್ವಿತ ಆಟಗಾರರಿಗೆ ಹಾಗೂ
ಬಹುಮಾನವನ್ನ ನೀಡಿದಂತ ಜೈ ಭೀಮ್ ನವೀನ್ ಅವರಿಗೂ ಕೂಡ ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ದ್ವಿತೀಯ ಸೆಮಿಫೈನಲ್ ಪಂದ್ಯ ಹಾದೂರಿ ಕ್ರಿಕೆಟರ್ಸ್ ವಿರುದ್ಧವಾಗಿ ವೀರು BSC. ಲೈಕ್ ಬೈ ಮುಖ್ಯವಾಗಿ ಒಂದೊಡೆಯ ಪೂರೈಕೆಯನ್ನು ಕೂಡ ಕಂಡುಕೊಳ್ತಾ ಇದ್ದ. ಏತನ್ಮಧ್ಯ 2 ಓವರ್ಗಳ ಮುಖ್ಯ ತಂಡದ ಮೊತ್ತ 15-1 ವಿದ್ಯಾರ್ಥಿಯಷ್ಟಕ್ಕೆ. ಸ್ಟ್ರೈಕ್ ನಲ್ಲಿ ವೆಂಕಿ, ನಾನ್ ಸ್ಟ್ರೈಕ್ ನಲ್ಲಿ ರೇವಂತ್, ಎಸ್ತಿಗಾರಿಕೆ ಭಾಗದಲ್ಲಿ ಜಾನ್. ಜಾನ್ ಎಸೆತಗಾರಿಕೆ ವಿಭಾಗದಲ್ಲಿ ಕಾಡ್ತಾ ಇರುವಂತಹ ಆಟಗಾರ ಸದ್ದಾಳತೆಯ ಹೊಡೆತವನ್ನ ದಾಖಲಿಸುವ ನಿಟ್ಟಿನಲ್ಲಿ ಸಾಗಿದ್ರು ವೆಂಕಿ. ಸರಿಯಾದ ಹೊಂದಾಣಿಕೆ ಚೆಂಡು ದಂಡಿನ ನಡುವೆ ಹೊಂದಿ ಬರಲಿಲ್ಲ. ಲಗ್ಬಾಯ್ ಮುಖೇನ ಒಂದೋಟದ ಗಳಿಕೆ ತನ್ನ ಅಂಕಪಟ್ಟಿಯನ್ನ ಸೇರ್ಪಡೆಗೊಳ್ತಾ ಇದ್ರೆ ಹೆಚ್ಚುವರಿಯನ್ನ ಕಾಡ್ತಾ ಇದೆ. ತನ್ನ ಮೊತ್ತ 16. ಸುಂದರತೆಯ ಕ್ಷೇತ್ರ ರಕ್ಷಣೆಯನ್ನು ಗಮನಿಸಿಕೊಳ್ತಾ ಇದ್ದಾವ. ಬಹಳಷ್ಟು ಚುರುಕಿನ ಕ್ಷೇತ್ರ ರಕ್ಷಣೆ. ಕೊಂಚ ಎದುರು ಭಾಗದಲ್ಲಿ ಇವತ್ತು ಗಣ್ಯರು ಸ್ಕೋರರ್ನಿಂದ ಕೊಂಚ ಬದಿಗೆ ಸರಿಬೇಕು. ಇಲ್ಲಿ ಸ್ಕೋರರ್ಗೆ ಅಡೆಚಡೆ ಆಗ್ತಾ ಇದೆ. ನಂಬಿಕಸ್ಥ ಆಟಗಾರ ಹೆದ್ದರಿಯನ್ನು ಕಳೆದುಕೊಳ್ತಾ ಇದ್ದಾರೆ. ರೇವಂತ್ ಹಿಂದಿನ ಪಂದ್ಯದ ಸ್ಟಾರ್ ಐಕಾನ್ ಆಟಗಾರರಾಗಿ ಮೂಡಿಬಂತ ಪ್ರತಿಭಾನ್ವಿತ ಬ್ಯಾಟರ್ ಬಾರಿ ಪೆವಿಲಿಯನ್ ಸಾಗಿ ಬರ್ತಾ ಇದ್ದಾರೆ. ಇನ್ನೋರ್ವ ಆಟಗಾರ ಚಂದನ್ ನವದಾಟಿಗಳ ಯಾದಿಯಲ್ಲಿ ಆಗಮಿಸ್ತಾ ಇದ್ದಾರೆ.
ನವೀನ್ ಅವರು ಎಲ್ಲ ದಣಿದವರಿಗೆ ವಿಶೇಷವಾಗಿ ಲಸ್ಸಿಯ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅಭಿನಂದನೆಗಳು ನವೀನ್ ಅವರಿಗೆ. ಮಾಡಿದ್ರು 2 ಓವರ್ ಮುಕ್ತಾಯವನ್ನ ಕಾಣ್ತಾ ಇದ್ರೆ ತಲಬತ್ತ 17 ಕ್ಷಮಿಸಿ 3 ಓವರ್ ಮುಕ್ತಾಯಕ್ಕೆ ತಲಬತ್ತ 17 ಆರಂಭಿಕ 3 ಓವರ್ನ ನಂತರ 17 ಓಟವರ ಗಳಿಸ್ತಾ ಇರುವಂತ ತಂಡ ಅಪ್ಪು ಸಿಡಿಲಬ್ಬರದ ಓಟವನ್ನ ದಾಖಲಿಸ್ತಾ ಇದ್ದಾರೆ. ನೇರ ಪುರುಷೋತ್ತಮ ಅನುಭವಿ ಎಸೆತಗಾರರು ಯಾವುದೇ ತಪ್ಪನ್ನ ಈ ಬಾರಿ ಮಾಡ್ತಾ ಇಲ್ಲ. ಲಯಬದ್ಧ ಎಸೆಗಾರಿಕೆಯನ್ನ ಮಾಡಿದಂತ ಆಟಗಾರ ಚುರುಕಾಗಿ ಓಟವನ್ನ ಕಡಿಯಾಡ ಹಾಕ್ತಾ ಇದ್ದಾರೆ. ಮತ್ತು ಸತ್ತು ಬಿಟ್ಟು ಓಡ ಪ್ರಯತ್ನದ ನಡುವೆ ಒಂದೋಟದ ಗಳಿಕೆ.
ಗಗನ ಚೊಮ್ಮಿ ಹೊಡೆತ ದಾಖಲಾಗುತ್ತಾ ಇದೆ. ಎತ್ತರವನ್ನು ಮಾತ್ರ ಕಂಡ್ರೆ ಬೇರೆಯವರ BFC ಅಟೂರಿ ಕ್ರಿಕೆಟರ್ಸ್ ಎರಡು ಬಲಿಷ್ಠ ತಂಡಗಳ ನಡುವೆ ಸಾಗಿ ಬರ್ತಾ ಇರುವಂತ ಪಂದ್ಯಾಟ. ಇವಾಗಲೇ ದಾಂಡಿಗ ತರದಲ್ಲಿ ಕಾಡ್ತಾ ಇರುವಂತ ತಂಡ ಅದ್ದೂರಿ ಕ್ರಿಕೆಟರ್ಸ್ ಹೆಸರಿಗೆ ತಕ್ಕನಾಗಿ ಆಟವನ್ನ ಮಾಡ್ತಾರೆ ಇರುವುದರ ಕಾದು ನೋಡಬೇಕಾಗಿದೆ. ಆರಂಭಿಕ ಹಂತದಲ್ಲಿ ಕೊಂಚ ನಿಧಾನ ಗತಿಯಲ್ಲಿ ಬಹಳಷ್ಟು ಸುಂದರವಾಗಿ ಸುಂದರತೆಯ ಚುರುಕಿನ ಹೊಡೆತವನ್ನು ದಾಖಲಿಸಿದ್ರು. ಒಂದೋಟವನ್ನ ಗಳಿಸ್ತಾ ಇದೆ. ತಂಡದ ಅಂಕಪಟ್ಟಿ ಏರಿಕೆಯನ್ನ ಕಂಡುಕೊಳ್ತಾ ಇದೆ. ಮತ್ತೊಮ್ಮೆ ಚುರುಕಿನ ಬಿರುಸಿನ ಎತ್ತಗಾರಿಕೆ ಓಟಕ್ಕೆ ಕಡಿವಾಣ ಹಾಕ್ತಾ ಇದ್ದಾರೆ. ಅಂತಿಮ 2 ಸೆತ ಬಾಕಿ ಉಳಿತಾ ಇದೆ ಎಸೆಗಾರಿಕೆಯಲ್ಲಿ. ಪ್ರಸಿ ಎವಾರೆ ಬೆನ್ನಿಗೆ ಹೊಡೆಯುವ ಪ್ರಯತ್ನವನ್ನ ಮಾಡಿದ್ರು. ಸ್ಟ್ರೈಕ್ ಬದಲಾವಣೆಯನ್ನು ಕಂಡುಕೊಂಡ್ರೆ ಓಟದ ಗತಿಯಲ್ಲಿ ಕೊಂಚ ಮಂದಗತಿಯಲ್ಲಿ ಸಾಗ್ತಾ ಇದೆ. ಅಂತಿಮ ಓವರ್, ಅಂತಿಮ ಎಸೆತ ಸಿಡಿಬೇಕಾಗಿದೆ. ಬೌಂಡರಿ ಸಿಕ್ಸರ್ಗಳ ತಸ್ಸಾಗಬೇಕಾಗಿದೆ. ಮೊತ್ತ 28. ಅಂತಿಮ 1 ಎಸೆತ ಬಾಕಿ ಉಳಿತಾ ಇದೆ. ಸುಂದರತೆ ಎಸೆಗಾರಿಕೆಯನ್ನ ಮಾಡಿದ್ರು. ಯಾವುದೇ ಓಟಕ್ಕೆ ಅವಕಾಶವನ್ನ ಮಾಡಿಕೊಡ್ಲಿಲ್ಲ. ಲಘುಮಾಯುಕೆಯನ್ನ ಎಕ್ಸ್ಟ್ರಾಸ್ ಮಾದರಿಯಲ್ಲಿ ಓಟ ಹೆಚ್ಚುವರಿಯನ್ನ ಕಂಡುಕೊಂಡ್ರೆ ಮೊತ್ತ 29. ಎದುರಾಳಿ ತಂಡಕ್ಕೆ 30ರ ಗುರಿ ನೀಡ್ತಾ ಇದೆ. ದಯವಿಟ್ಟು ತಕ್ಷಣದಲ್ಲಿ ಆಟಗಾರರು ಅಂಕಣವನ್ನು ಪ್ರವೇಶಿಸಿಕೊಳ್ಳಬೇಕು. ಬ್ಯಾಟ್ಸ್ಮನ್ ವೀರು BSC ತಂಡದ ಆರಂಭಿಕ ದಾಂಡಿಗರು ಕೂಡ ಅಂಕಣವನ್ನು ಪ್ರವೇಶಿಸುವ ನಿಟ್ಟಿನಲ್ಲಿ ಕ್ಷಿಪ್ರಗತಿಯ ಸಹಕರಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಈ ಪಂದ್ಯಾಟ ಮುಗಿದ ತಕ್ಷಣ ಇನ್ನೂ ಒಂದು ಪಂದ್ಯಾಟ ಸಾಗಿ ಬರಬೇಕಾಗಿದೆ. ದಯವಿಟ್ಟು ಗಮನಿಸಿಕೊಳ್ಳಿ, ಸಮಯದ ಅಭಾವವಿದೆ. ಕ್ಷಿಪ್ರಗತಿಯಲ್ಲಿ ಪಂದ್ಯಾಟವನ್ನ ನಡೆಸಿಕೊಡುವ ನಿಟ್ಟಿನಲ್ಲಿ ಸಾಗಬೇಕಾಗಿದೆ.
ದಯವಿಟ್ಟು ಬ್ಯಾಟ್ಸ್ಮನ್ ವೀರು BSc ದಯವಿಟ್ಟು ತಕ್ಷಣದಲ್ಲಿ ಆಗಮಿಸಿಕೊಳ್ಬೇಕು, ಅಂಕಣವನ್ನು ಪ್ರವೇಶಿಸಿಕೊಳ್ಬೇಕು. ಮಂಜುನಾಥ್ ಅವರ ಮಾಲೀಕತ್ವದ ತಂಡ ವೀರು BSc. ದಯವಿಟ್ಟು ಗಮನಿಸಿಕೊಳ್ಳಿ, ಇನ್ನೂ ಒಂದು ಪಂದ್ಯಾಟ ಸಾಗಿ ಬರಬೇಕಾಗಿದೆ. ತಕ್ಷಣದಲ್ಲಿ ಆಟಗಾರರು ಅಂಕಣವನ್ನು ಪ್ರವೇಶಿಸಿಕೊಳ್ಬೇಕು. ಆರಂಭಿಕ ದಾಂಡಿಗರು ಓಪನಿಂಗ್ ಬ್ಯಾಟರ್ಸ್ ಟೈಮರ್ ಅನ್ನ ಅಳವಡಿಸಿಕೊಳ್ಳಲಾಗ್ತದೆ. ಬ್ಯಾಟ್ಸ್ಮನ್ ನಿಗದಿತ ಸಮಯದ ಒಳಗೆ ಆಗಮಿಸದೇ ಇದ್ರೆ ನಿಯಮಾನುಸಾರ ಔಟ್ ಎಂದು ಕೊಡುವ ಕೂಡ ಎಲ್ಲ ಅವಕಾಶಗಳು ಇರ್ತದೆ. ತಕ್ಷಣದಲ್ಲಿ ಪಂದ್ಯಾಟವನ್ನ ಮುಗಿಸಿಕೊಳ್ಳಿ ಎನ್ನುವ ನಿಟ್ಟಿನಲ್ಲಿ ಸಾಕ್ತಾ ಇದ್ದಾರೆ ಅಂಪೈರ್. ಅದೇ ರೀತಿ ಬ್ಯಾಟ್ಸ್ಮನ್ಗಳು ತಕ್ಷಣದಲ್ಲಿ ಸಜ್ಜಾಗಬೇಕು, ಯಾವುದೇ ರೀತಿಯ ಸಮಯದ ವಿಳಂಬ ಮಾಡಬಾರ್ದು. ಇನ್ನೂ ಒಂದು ಪಂದ್ಯಾಟ ಸಾಗಿ ಬರಬೇಕಾಗಿದೆ, ಫೈನಲ್ ಪಂದ್ಯಾಟ ಸಾಗಿ ಬರಬೇಕು. ತದನಂತರ ಪ್ರಶಸ್ತಿ ವಿತರಣಾ ಕಾರ್ಯಕ್ರಮ ಕೂಡ ಸಾಗಿ ಬರಬೇಕಾಗಿದೆ. ಗಮನಿಸಿಕೊಳ್ಬೇಕು, ಯಾವುದೇ ರೀತಿಯ ವಿಳಂಬವನ್ನ ಮಾಡಬಾರ್ದು ಎನ್ನುವ ಮನವಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಬಾರಿ ಮತ್ತೆ ಬಹಳಷ್ಟು ಬೇರೆಸಿನ ಹೊಡೆತವನ್ನು ದಾಖಲಿಸುವ ನಿಟ್ಟಿನಲ್ಲಿ ಸಾಗಿದ್ರೆ ಕೂಡ ಹೆಚ್ಚಿನ ಲಾಭವಾಗುತ್ತಾ ಇಲ್ಲ. ಅಲ್ಪ ಮೊತ್ತವನ್ನು ದಾಖಲಿಸಬೇಕಾದ ಅವಶ್ಯಕತೆ ವೀರು BSc ತಂಡದ ಪಾಲಿಗೆ ಕಾಡ್ತಾ ಇದ್ದಾವೆ. ಬಲಿಷ್ಠ ತಂಡ ವೀರು BSc, ಪ್ರಭಾವಿ ದಾಂಡಿಗರನ್ನು ಹೊಂದಿರುವಂತಹ ಹೊಡೆಬಡಿಯ ದಾಂಡಿಗರು ಹೊಂದಿರುವಂತಹ ತಂಡ. ಹೊಡೆತ ದಾಖಲಾಗ್ತಾ ಇದೆ. ಸುಂದರತೆಯ ಎತ್ತದಗಾರಿಕೆ ಅತ್ಯುತ್ತಮ ದಾಂಡಿಗ ತಳವನ್ನು ಮಾಡಿದ್ರು. ಬಹಳಷ್ಟು ಚೊರಕಿನ ಓಟವನ್ನು ಗಳಿಸಿಕೊಡುವ ನಿಟ್ಟಿನಲ್ಲಿ 2 ಓಟವನ್ನು ಗಳಿಸಿಕೊಳ್ತಾ ಇದ್ದಾರೆ. ಅರ್ಜುನ ಕಂಡುಕೊಂಡ್ರೆ ಗೋಟ ರಕ್ಷಕನ ಕೈ ಸೇರ್ತಾ ಇದೆ. ಗಮನಿಸಿಕೊಳ್ಳಿ, ಸಮಯದ ವಿಳಂಬ ಮಾಡಬೇಡಿ. BSc ತಂಡದ ಆಟಗಾರರು 30ರ ಗುರಿಯನ್ನು ಬೆನ್ನಟ್ಟಬೇಕಾದಂತ ತಂಡ ಈಗಾಗಲೇ ಅಂತಿಮ ಎಸೆದ ಬಾಕಿ ಉಳಿತಾ ಇದೆ. 5 ಓಟದ ಗಳಿಕೆಯನ್ನು ದಾಖಲಿಸಿಕೊಳ್ತಾ ಇದೆ.
ಈಗಾಗಲೇ ಸಮಯ ಬಹಳಷ್ಟು ನಾಲ್ಕು ತೊಡವತ್ತ ನಾಲ್ಕು ಸಿಕ್ಸರ ದಾಖಲಾತಿಯನ್ನು ಕಂಡುಕೊಳ್ತಾ ಇದ್ದಾವೆ. ಓವರ್ ಮುಕ್ತಾಯ ತೊಡವತ್ತ 10 ಪ್ರಥಮ ಓವರ್ ಮುಕ್ತಾಯಕ್ಕೆ 10 ಓಟವನ್ನ ಕಂಡುಕೊಳ್ತಾ ಇದೆ. ಅದೇ ರೀತಿ ಕ್ರೀಡಾಭಿಮಾನಿಗಳಿಗೆ ಕ್ರೀಡಾಳುಗಳಿಗೆ ವಿಶೇಷ ಪ್ರಕಟಣೆ ಸಾಗಿ ಬರ್ತಾ ಇದೆ. ಸೌಮ್ಯ ಆರ್ಕಿಟೆಕ್ಟ್ ಕಪ್ ಎನ್ನುವ ಹೆಸರಿನಲ್ಲಿ ಹಗಲು ರಾತ್ರಿಯ ಮಾದರಿಯ ರಾಜ್ಯದ ಅತಿ ದೊಡ್ಡ ಕ್ರೀಡಾಕೂಟ ಸಾಗಿ ಬರಲಿಕ್ಕಿದೆ. 5 ಓವರ್ಗೆ ಸೀಮಿತ ಮಾದರಿಯ ಕ್ರೀಡಾಕೂಟ ವಿಲ್ಸನ್ ಬಾಲ್ಗೆ ಸಾಕ್ಷಿ ಆಗ್ತಾ ಇರುವಂತಹ ಕ್ರೀಡಾಕೂಟ ಮೊದಲ ಬಹುಮಾನವಾಗಿ 1 ಲಕ್ಷವನ್ನ ಕಂಡುಕೊಂಡರೆ ದ್ವಿತೀಯ ಬಹುಮಾನವಾಗಿ 50,000 ನಗದು ಬಹುಮಾನ ಹಾಗೂ ಪ್ರಶಸ್ತಿಗಳನ್ನ ಅಲಂಕರಿಸಿಕೊಳ್ಳಲಿಕ್ಕಿದೆ. ಮ್ಯಾನ್ ಆಫ್ ದ ಸೀರೀಸ್ ರೂಪದಲ್ಲಿ 5,000 ನಗದು ಬಹುಮಾನವನ್ನು ನೀಡಿ ಗೌರವಿಸಲಿದ್ದಾರೆ. ಅದೇ ರೀತಿ ಬೆಸ್ಟ್ ಬ್ಯಾಟ್ ಮ್ಯಾನ್ ಆಗಿ ಬ್ಯಾಟ್ ಅನ್ನ ನೀಡಿದ್ರೆ ಬೆಸ್ಟ್ ಬೌಲರ್ ಆಗಿ ಶೂ ಅನ್ನ ನೀಡಿ ಗೌರವಿಸಲಾಗ್ತದೆ. ಈ ಒಂದು ಅದ್ದೂರಿಯ ಕ್ರೀಡಾಕೂಟ ಬ್ಯಾಟರಾಯನಪುರ ಹಾಗೂ ಯಲಹಂಕ ವಿಧಾನಸಭಾ ಕ್ಷೇತ್ರಗಳಿಗೆ ಸೀಮಿತವಾಗಿರ್ತದೆ. ಅತಿ ದೊಡ್ಡ ಕ್ರೀಡಾಕೂಟವನ್ನು ಆಯೋಜಿಸಿದ ನಿಟ್ಟಿನಲ್ಲಿ ಸೌಮ್ಯ ಆರ್ಕಿಟೆಕ್ಟ್ ಕಪ್ 2026 ಬುಲೆಟ್ ಬಾಯ್ಸ್ ನಿರಂಜನ್ ಅವರ ಮುಂದಾಳತ್ವದಲ್ಲಿ ಸಾಗಿ ಬರಲಿಕ್ಕಿರುವಂತಹ ಕ್ರೀಡಾಕೂಟ ಅದ್ದೂರಿಯ ಕ್ರೀಡಾಕೂಟ ಸೌಮ್ಯ ಆರ್ಕಿಟೆಕ್ಟ್ ಕಪ್. ಇವಕ್ಕೆಲ್ಲ ಮತ್ತೆ ಒಂದೊಟ್ಟದ ಗಳಿಕೆಯನ್ನ ದಾಖಲಿಸಿಕೊಳ್ತಾ ಇದ್ದಾರೆ. ಅದೇ ರೀತಿ ಈ ಒಂದು ಕ್ರೀಡಾಕೂಟಕ್ಕೆ ಹೆಸರನ್ನ ನೋಂದಾಯಿಸುವ ಆಸಕ್ತ ತಂಡಗಳು ಬುಲೆಟ್ ಬಾಯ್ಸ್ ನಿರಂಜನ್ ಅವರಲ್ಲಿ ತಮ್ಮ ಹೆಸರನ್ನ ನೋಂದಾಯಿಸಬಹುದಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅದ್ದೂರಿಯ 2 ದಿನಗಳ ಹಗಲು ರಾತ್ರಿಯ ಕ್ರೀಡಾಕೂಟ ಸೌಮ್ಯ ಆರ್ಕಿಟೆಕ್ಟ್ ಕಪ್ 2020. ಸುಂದರತೆಯ ಎಸೆತಗಾರಿಕೆ ಅಷ್ಟೋತ್ತಮವಾದ ದಾಂಡಿಗೆ ತರವನ್ನ
ಕೆಲ ಮತ್ತೆ ಸುಂದರತೆಯ ಹೆಸರುಗಾರಿಕೆಯನ್ನ ಕಂಡುಕೊಳ್ತಾ ಇದ್ದಾವೆ. ಒಂದೋಟದ ಗಳಿಕೆಯನ್ನು ದಾಖಲಿಸ್ತಾ ಇದ್ರೆ 2 ಓವರ್ನ ಮುಕ್ತಾಯವನ್ನ ಕಂಡುಕೊಳ್ತಾ ಇದೆ. 18 ಆರಂಭಿಕ 2 ಓವರ್ನ ಮುಕ್ತಾಯಕ್ಕೆ ತಂಡ ಮೊತ್ತ 18. ಬಾಲ್ 12 ರನ್ ರಿಕ್ವೈರ್ಡ್. ಅಂತಿಮ 18 ಎಸೆತ 12 ಓಟದ ಅವಶ್ಯಕತೆ. ವೀರು BS ಸಿದ್ದಣ್ಣ ಏನದು ಬೆಲ್ಸ್ ಬಿದ್ದಿಲ್ವಾ? ಬೆಲ್ಸ್ ಬೀಳ್ತಾ ಇಲ್ಲ. ಅದೃಷ್ಟ ದಾಂಡಿಗನ ಪರವಿದೆ. ಹೊದ್ದರಿಯ ಆಘಾತ ಆಗ ಅವಕಾಶ ಇದ್ರೂ ಕೂಡ ವೀರು BSC ಈ ಬಾರಿ ಬಹಳಷ್ಟು ಮುಂಚೂಣಿಯಲ್ಲಿ ಮೂಡಿ ಬರ್ತಾ ಇರುವಂತ ತಂಡ. ಅದೃಷ್ಟ ಕೂಡ ಪ್ರತಿಭೆಯ ಜೊತೆ ಅದೃಷ್ಟ ಕೂಡ ಕೈ ಹಿಡಿತಾ ಇದೆ ತಂಡ. ಮತ್ತೆ ಸುಂದರತೆಯ ಎಸೆತಗಾರಿಕೆಯನ್ನ ದಾಖಲಿಸುವ ನಿಟ್ಟಿನಲ್ಲಿ ಸಾಗಿದ್ರು. ಮತ್ತೊಬ್ಬ ಬಹಳ ಸುಂದರತೆಯ ಎಸೆತಗಾರಿಕೆಯನ್ನು ಮಾಡ್ತಾ ಇರುವ ಯುವ ಪ್ರತಿಭೆ ಮುಬಾಶಿರ್. ಈ ಹಿಂದಿನ ಪಂದ್ಯಗಳಲ್ಲೂ ಕೂಡ ತಂಡವನ್ನ ಮುನ್ನಡೆಸುವಂತ ಆಟಗಾರ. ಹಲವಾರು ಪಂದ್ಯಗಳಲ್ಲಿ ಎಸೆಗಾರಿಕೆಯ ಮುಖೇನ ಕ್ರೀಡಾಭಿಮಾನಿಗಳ ಮನಸ್ಸೆಳೆದಂತ ಆಟಗಾರ. ಈ ಬಾರಿ ಸುಂದರತೆ ಎಸೆಗಾರಿಕೆಯನ್ನು ಮಾಡಿದ್ರು. ಉತ್ತಮ ಎಸೆಗಾರಿಕೆಗೆ ತಟ್ಟಿಬಿಟ್ಟು ಓಡುವ ಪ್ರಯತ್ನದ ನಡುವೆ 1 ಓಟದ ಗಳಿಕೆ. ಈಗಾಗಲೇ ಮುಂಚೂಣಿಯನ್ನ ಕಂಡುಕೊಳ್ತಾ ಇರುವಂತ ತಂಡ ವೀರು BSC. 14 ಎಸೆತ 9 ಓಟ. ಪಂದ್ಯಾಟ ಇನ್ನೂ ಕೂಡ ಅವಕಾಶ ಇದೆ. ಎಸೆಗಾರರು ಚುಕ್ಕಿ ಚೆಂಡಾಗಿಸಿದ್ರೆ ಹೊದ್ದರಿಯನ್ನು ಕಬಳಿಸಿದ್ರೆ ಕಂಡುಕೊಳ್ತಾ ಇದೆ. ಹೊದ್ದರಿ ಆಘಾತ. ಮುಬಾಶಿರ್ ಯಾವುದೇ ತಪ್ಪನ ಮಾಡಲಿಲ್ಲ. ಅಗತ್ಯವಾಗಿದ್ದಂತ ಹೊದ್ದರಿಯನ್ನ ಬಹಳಷ್ಟು ಪ್ರಮುಖ ಪ್ರತಿಭಾನ್ವಿತ ಆಟಗಾರನನ್ನ ಕಳೆದುಕೊಳ್ತಾ ಇದೆ ತಂಡ. ಇದೀಗ ಮತ್ತೆ ಪೈಪೋಟಿಯುತ್ತ ಸಾಗ್ತಾ ಇದೆ. 13 ಎಸೆತ 9 ಓಟ. ನವದಾಂಡಿಗ ವಿಭಾಗಕ್ಕೆ ಆಗಮಿಸಿಕೊಳ್ಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. ಬ್ಯಾಟ್ಸ್ಮನ್ ನೇಮ್ ಮಂಜೇಶ್. ನವದಾಂಡಿಗನ ಯಾದಿಯಲ್ಲಿ ಆಗಮಿಸ್ತಾ ಇರುವಂತ ಆಟಗಾರ. ಈಗಾಗಲೇ 13 ಎಸೆತ ಬಂದ 9 ಓಟದ ಅವಶ್ಯಕತೆ. ಪುಂಡಾಂತರವಾಗಿ ಬಿದ್ದಂತ ಚೆಂಡು ಬೇಚ ಹೊಡೆಯುವ ಪ್ರಯತ್ನವನ್ನು ಮಾಡಿದ್ರು. ಫುಲ್ ಶಾಟ್ ಮುಖೇನ ಮಿಡಾನ್ ವಿಭಾಗದಲ್ಲಿ 1 ಓಟವನ್ನ ಗಳಿಸಿಕೊಳ್ತಾ ಇದ್ದಾರೆ. 3 ಓವರ್ ಮುಕ್ತಾಯಕ್ಕೆ ತಂಡ ಈಗಾಗಲೇ 22 ಅಂತಿಮ 2 ಓವರ್ನ
2 ಓವರ್ನ ಮುಂದೆ ಅರ್ಥಾತ್ 12 ಎಸ ಮುಂದೆ 8 ಓಟದ ಅವಶ್ಯಕತೆ. ಪಂದ್ಯಾಟ ಇನ್ನೂ ಕೂಡ ಜೀವಂತವಾಗ್ತಾ ಇದೆ, ಚುರುಕನ್ನ ಕಂಡುಕೊಳ್ತಾ ಇದೆ. ದಯವಿಟ್ಟು ಬೌಲರ್ ಸರ್ ಟೈಮ್ ಇಲ್ಲ, ಗಮನಿಸಿಕೊಳ್ಳಿ. ಅದ್ದೂರಿ ಕ್ರಿಕೆಟರ್ಸ್ ದಯವಿಟ್ಟು ಸಮಯದ ವಿಳಂಬ ಮಾಡಬಾರ್ದು, ಗಮನಿಸಿಕೊಳ್ಬೇಕು. ಅಂತಿಮ ಹಂತದಲ್ಲಿ ಒಂದು ಫೀಲ್ಡರ್ ಅನ್ನ ಒಳಭಾಗಕ್ಕೆ ಕರೆದುಕೊಳ್ಬೇಕಾಗಬಹುದು. ಸೊ ಫೈನಲ್ ಮ್ಯಾಚ್ ಕೂಡ ಇದೆ. ಅಂಪೈರ್ ದಯವಿಟ್ಟು ದಯವಿಟ್ಟು ಆಟಗಾರರು ನಮ್ಮೊಂದಿಗೆ ಸಹಕರಿಸಬೇಕು. ಇನ್ನೂ ಒಂದು ಪಂದ್ಯಾಟ ಸಾಗಿ ಬರಬೇಕಾಗಿದೆ, ಗಮನಿಸಿಕೊಳ್ಬೇಕು. ಫೈನಲ್ ಪಂದ್ಯಾಟ, ಈ ಪಂದ್ಯಾಟ ಮುಗಿಬೇಕಾಗಿದೆ. ತಕ್ಷಣದಲ್ಲಿ ಇನ್ನೊಂದು ಪಂದ್ಯಾಟ ಸಾಗಿ ಬರಬೇಕು. ಆಟಗಾರರ ಸಹಕಾರವನ್ನ ಯಾಚಿಸ್ತಾ ಇದ್ದಾವೆ. ಪ್ರಶಾಂತ್ ಹೊಸಗಾರಿಕೆ ವಿಭಾಗದಲ್ಲಿ ಸರ್ ಆರಂಭಿಸಿಕೊಳ್ಳಿ. ವ್ಯವಹಾರ ಸುಂದರತೆ ಎಸೆಗಾರಿಕೆ ಅಷ್ಟೇ ಉತ್ತಮವಾದ ಹೊಡೆತ, ಎಡವಿಕೆಯನ್ನ ಕಂಡುಕೊಳ್ತಾ ಇದೆ. ಕಲ್ಲನ್ನು ಬಡಿದು ಪಟ್ಟಿತವನ್ನ ಕಂಡುಕೊಂಡಂತ ಚೆಂಡು ಈ ಬಾರಿ ಹೆಚ್ಚುವರಿ ಓಟಕ್ಕೆ ಅವಕಾಶವನ್ನ ಮಾಡಿಕೊಟ್ರೆ 3 ಓಟವನ್ನ ಗಳಿಸ್ತಾ ಇದ್ದಾರೆ. 1ರ ಬದಲಾಗಿ 3 ಓಟ. 11-5 ಮತ್ತೊಮ್ಮೆ ಪೋಲ್ ಶಾಟ್ ಅನ್ನ ದಾಖಲಿಸಿದ್ರು. ಈ ಬಾರಿ ಯಾವುದೇ ತಪ್ಪನ್ನ ಎಸಗ್ತಾ ಇಲ್ಲ. ಒಂದೊಟ್ಟದ ಸುಲಭ ರೀತಿಯಲ್ಲಿ ದಾಖಲಾತಿಯನ್ನ ಗಳಿಸಿಕೊಂಡ್ರೆ 10 ಎಸೆತ 4 ಓಟದ ಅವಶ್ಯಕತೆ. ಪಂದ್ಯಾಟ ರೋಮಾಂಚಕ ಘಟ್ಟವೆತ್ತ ತಲುಪ್ತಾ ಇದೆ. ಮತ್ತೆ ಒಂದು ಓಟದ ಗಳಿಕೆಯನ್ನು ದಾಖಲಿಸ್ತಾ ಇದ್ದಾರೆ. 2 ಓಟಕ್ಕೆ ಮಾಡ್ತಾ ಇದ್ದಾರೆ. ಆಘಾತ, ಸುಂದರತೆಯ ಚುರುಕಿನ ಕ್ಷೇತ್ರ ರಕ್ಷಣೆಯ ನಡುವೆ 2ನೇ ಓಟದ ಗಳಿಕೆಯಲ್ಲಿ ರನ್ಔಟ್ ಅನ್ನು ಅನುಭವಿಸಿಕೊಂಡ್ರೆ ಅಂತಿಮ 8 ಎಸೆತ ಬಾಕಿ ಉಳಿತಾ ಇದೆ. 3 ಓಟದ ಅವಶ್ಯಕತೆ. 8 ಎಸೆತ 3 ಓಟ. ಪಂದ್ಯಾಟ ಮತ್ತೆ ಚುರುಕನ್ನು ಪಡೆದುಕೊಳ್ತಾ ಇದೆ. ಆರಂಭಿಕ ಚುಕ್ಕಿ ಚೆಂಡುಗಳು ಹಾಗೂ ಹುದ್ದರಿಯ ಕಬಳಿಕೆ ದಾಖಲಾಗಿದ್ರೆ ಪಂದ್ಯದಲ್ಲಿ ಇನ್ನೂ ಕೂಡ ಅವಕಾಶ ಇದೆ. ಕ್ರಿಕೆಟ್ನಲ್ಲಿ ಯಾವುದು ಕೂಡ ಅಸಾಧ್ಯ ಅಲ್ಲ. ನವಾದಾಂಡಿಗ ಆಗಮನವನ್ನು ಕಂಡುಕೊಳ್ತಾ ಇದ್ದಾರೆ. ಬ್ಯಾಟ್ಸ್ಮನ್ ನೇಮ್ ಮಾರುತಿ. ಮತ್ತೆ ಒಂದೊಟ್ಟ ಗಳಿಸುವ ಸಾಗಿದ್ರು. ಒಂದಟ್ಟಕ್ಕೆ ತೃಪ್ತಿಯನ್ನು ಪಡೆದುಕೊಳ್ತಾ ಇದ್ರೆ 7 ಎಸೆತ 2 ಓಟವನ್ನು ಗಳಿಸಬೇಕಾಗ್ತದೆ. ಪಂದ್ಯಾಟ ರೋಚಕವತೆಯನ್ನು ಕಂಡುಕೊಳ್ತಾ ಇದೆ.
ಇವರ ಸುದತ್ತ ಡಾಟ್ ಡೆಲಿವರಿಯನ್ನು ಕಂಡುಕೊಳ್ತಾ ಇದೆ. ಓವರ್ ಒತ್ತಾಯ, ಅಂತಿಮ ಓವರ್ ಯಾರ ಪಾಲಿಗೆ ಆಗ್ತದೆ? ಒಂದು ಓವರ್ ಮುಂದೆ ಅರ್ಥಾತ್ 6 ಎಸೆದ ಒಂದೇ 2 ಓಟದ ಅವಶ್ಯಕತೆ ಇದೆ. 1 ಓಟವನ್ನ ಗಳಿಸಿದ್ರೆ ಟೈ ಆಗ್ತದೆ, 2 ಓಟವನ್ನ ಗಳಿಸಿದ್ರೆ ಪಂದ್ಯಾಟದಲ್ಲಿ ಗೆಲುವು ದಕ್ಕುತ್ತದೆ. ಅಂತಿಮ ಓವರ್ಗೆ ಪಂದ್ಯಾಟ ಸಾಗ್ತಾ ಇದೆ. ಅದೇ ರೀತಿ ನಮ್ಮ ವಿಭಾಗದ ಮುಖಂಡರು SC ಮೋರ್ಚಾದ ಅಧ್ಯಕ್ಷರಾದ ಮುರಳಿ ಸರ್ ಅವರಿಗೆ ನಮ್ಮ ವಿಭಾಗದ SC ಮೋರ್ಚಾದ ವತಿಯಿಂದ ವಿಶೇಷವಾದ ಸನ್ಮಾನ ಇರ್ತದೆ, ಗಮನಿಸಿಕೊಳ್ಬೇಕು. ಎಲ್ಲ ಅಭಿಮಾನಿಗಳು ವಿಭಾಗಕ್ಕೆ ಗಮನವನ್ನು ಕೊಡಿಕೊಳ್ಬೇಕು. ನಮ್ಮ ವಿಭಾಗದ ಜನಪ್ರಿಯ SC ಮೋರ್ಚಾದ ಅಧ್ಯಕ್ಷರಾದ ಮುರಳಿ ಸರ್ ಅವರಿಗೆ ವಿಶೇಷ ಅಭಿಮಾನದ ಗಮನಿಸಿಕೊಳ್ಬೇಕು. SN ಬಾಸ್ ತಂಡ ನಾಯಕರು ವೇದಿಕೆ ಬಳಿ ಆಗಮಿಸಿಕೊಳ್ಬೇಕು. ಅದೇ ರೀತಿ ಈ ತಂಡದಲ್ಲಿ ಗೆದ್ದಂತ ತಂಡ ತಕ್ಷಣದಲ್ಲಿ ವೇದಿಕೆ ಬಳಿ ನಾಯಕರು ಆಗಮಿಸಬೇಕು. 1 ನಿಮಿಷದ ಬಿಡುವಿಲ್ಲದಂತೆ ನಾಣ್ಯ ಚಿಮಿಕೆಯನ್ನು ಹಾಕಲಾಗ್ತದೆ. ಅಪ್ಪು ಎಸೆತಗಾರಿಕೆ ವಿಭಾಗದಲ್ಲಿ ಈ ಬಾರಿ ಎಡವೇಕೆ ಸುಲಭದ ಅವಕಾಶ ಇತ್ತು. ಎಲ್ಲ ರೀತಿಯ ಅವಕಾಶ ಇದ್ರೆ ಬಯಸುವಕನ ರನ್ಔಟ್ಗೆ ಸಂಪೂರ್ಣ ಅವಕಾಶ ಇತ್ತು. ಕೊಂಚ ಎಡವಿಕೆಯನ್ನು ಕಂಡುಕೊಂಡ್ರು. 5 ಎಸೆತ 1 ಓಟ. ಸುಲಭದ ರನ್ಔಟನ ಕೈ ಚೆಲ್ಲಿದ್ರೆ ಪದ್ಯದಲ್ಲಿ ಮತ್ತೆ ಹಿಡಿತವನ್ನ ಸಾಧಿಸ್ತಾ ಇದೆ. ಸಮಬಲ ಈ ಬಾರಿ 1 ಓಟವನ್ನ ಗಳಿಸ್ತಾ ಇದ್ದಾರೆ. ವಿಜಯಶಾಲಿಯಾಗಿ ಹೊರ ಹೊಮ್ತಾ ಇದೆ ವೀರು ಮಂಜುನಾಥ್ ಅವರ ಮಾಲಕತ್ವದ ಹಾಗೂ ಚೆನ್ನ ಅವರ